ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ದೊಡ್ಡ ಬಸವ ಅಂತ. ಸಂಜೀವಿನಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿನ್ನೆ ಯೋಗ ಶಿಬಿರದ ಒಂದು ಕ್ಲಾಸನ್ನು ಚಾಲೂ ಮಾಡ್ಬೇಕಂತ ಮಾಡಿದ್ದೆ. ತಾವೆಲ್ಲರೂ ಯೋಗ ಸಂಭ್ರಮದ ಆಚರಣೆಯಲ್ಲಿ ಎಂಜಾಯ್ಮೆಂಟಲ್ಲಿ ಇರ್ತೀರಿ ಅಂತಂದೇಳಿ, ತೊಂದರೆ ಬೇಡ ಅಂಥೇಳಿ ನಾನು ಮಾಡಲಿಲ್ಲ. ಹಾಗೆ ತಮಗೆಲ್ಲರಿಗೂ ಈ ಒಂದು ಕಂಪ್ಲೀಟ್ ಒಂದು ವರ್ಷ ಸುಖಕರವಾಗಿರಲಿ. ತಾವು ಅಂದ್ಕೊಂಡಿರೋ ಪ್ರತಿಯೊಂದು ಕನಸು ನನಸಾಗ್ತಾ ಬರಲಿ. ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಆಗೋದು ಬೇಡ. ಎಲ್ಲರೂ ಸುಖಕರವಾಗಿ ನಿಶ್ಚಿಂತೆಯಿಂದ ದೇವರ ಅನುಗ್ರಹದಿಂದ ಖುಷಿಯಿಂದ ಇರಿ ಅಂತ ಹೇಳ್ತಾ, ಇವತ್ತಿನ ಸಂಜೀವಿನಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಕೇಳೋದಿದ್ದರೆ ಮೆಸೇಜ್ ಮುಖಾಂತರ, ಕಮೆಂಟ್ ಮುಖಾಂತರ ತಾವೆಲ್ಲರೂ ತಿಳಿಸ್ಬೋದು ಅಂತ ತಿಳಿಸ್ತಾ, ನನ್ನ ಇವತ್ತಿನ ಯೋಗ ಧ್ಯಾನದ ಸಂಜೀವಿನಿ ಯೋಗದ ಬಗ್ಗೆ ನಿಮಗೆ ಗೊತ್ತಿದೆ. ಅದರಲ್ಲಿ ನಾನು ಇವತ್ತು ತಿಳಿಸ್ತಕ್ಕಂಥದ್ದು ಧ್ಯಾನದ ಮುದ್ರೆ, ಅಂದರೆ ಭೈರವಿ ಮುದ್ರ ಅಂತ ಹೇಳ್ತಾರೆ. ಭೈರವಿ ಮುದ್ರವನ್ನು ಜಾಸ್ತಿ ಬಳಸ್ತಕ್ಕಂಥದ್ದು ಬುದ್ಧಿಸಮ್ಸು. ಈ ಬುದ್ಧಿಸಮ್ಸು ನೋಡೋದಕ್ಕೆ ಟ್ರ್ಯಾಂಗ್ಯುಲರ್ ಶೇಪ್ ಕಾಣಿಸುತ್ತೆ. ಈ ಟ್ರ್ಯಾಂಗ್ಯುಲರ್ ಶೇಪ್ ಇರ್ತಕ್ಕಂಥ ಈ ಭೈರವಿ ಮುದ್ರ ಅಂದರೆ ಧ್ಯಾನದ ಮುದ್ರವನ್ನು ಯಥೇಚ್ಛವಾಗಿ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದರಿಂದ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ಇದರಿಂದ ನಿಮಗೆ ಆಗ್ತಕ್ಕಂಥ ಉಪಯೋಗಕರವಾಗಿ ಮತ್ತು ದೈಹಿಕವಾಗಿ ಆಗ್ತಕ್ಕಂಥ ಲಾಭಗಳೇನೆಂದರೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂತಂದೇಳಿ ಎರಡು ವಿಚಾರಗಳು ನಮ್ಮ ದೇಹದಲ್ಲಿ, ಮನಸ್ಸು ಮತ್ತು ಬುದ್ಧಿಯಲ್ಲಿ ಘರ್ಷಣೆ ನಡೀತಾನೆ ಇರುತ್ತೆ. ನಡೀತಕ್ಕಂಥ ಘರ್ಷಣೆಯನ್ನು ಸ್ಥಿರವಾಗಿ ಇರಿಸೋದಕ್ಕೆ ಮತ್ತು ನಮ್ಮ ದೇಹದಲ್ಲಿ ಜ್ಞಾನೋದಯ ಅನ್ನೋದನ್ನು ಯಥೇಚ್ಛವಾಗಿ ಬರೋದಕ್ಕೆ ಈ ಟ್ರ್ಯಾಂಗ್ಯುಲರ್ ಮುದ್ರ ಅಂದರೆ ಭೈರವಿ ಮುದ್ರ ನಿಮಗೆ ಭಾಳ ಅನುಕೂಲಕರವಾಗಿರುತ್ತೆ. ಇದನ್ನು ಬಹಳಷ್ಟು ಜನ ಮಾಡ್ತಾ ಬನ್ನಿ. ಇದರಿಂದ ಮನಸ್ಸು ಮತ್ತು ಬುದ್ಧಿಯ ಬಗ್ಗೆ ಕಾನ್ಸಂಟ್ರೇಟ್ ಬೆಳೀತಾ ಹೋಗುತ್ತೆ. ಮಾಡ್ತಕ್ಕಂಥ ಕೆಲಸದ ಬಗ್ಗೆ ವಿಚಾರಗಳು ಚೆನ್ನಾಗಿರುತ್ತೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಬರ್ತಾ ಹೋಗುತ್ತೆ. ಈ ಧ್ಯಾನದ ಮುದ್ರೆ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನಲ್ಲಿ ಕೂಡ ಸ್ಥಿರತೆ ಅನ್ನೋದು ಕಾಣ್ತೀರಿ ಮತ್ತು BP ಹೆಚ್ಚು ಕಮ್ಮಿ ಆಗೋದಿಲ್ಲ. ಇದನ್ನು ಮಾಡೋದರಿಂದ ತಮಗೆಲ್ಲರಿಗೂ ಭಾಳ ಭಾಳ ಉಪಯೋಗಕರವಾಗಿದೆ. ಇದಕ್ಕೆ ಭೈರವಿ ಮುದ್ರ ಅಥವಾ ಧ್ಯಾನದ ಮುದ್ರ ಅಂತಂದು ಹೇಳ್ತಾರೆ. ತಾವೆಲ್ಲರೂ ಈ ಮುದ್ರವನ್ನೇ ಮಾಡಿ. ಯಾವ ಬೆರಳನ್ನು ಇಂಟರ್ಲಾಕ್ ಮಾಡೋ ಹಾಗಿಲ್ಲ. ಕೇವಲ ಹೆಬ್ಬಾಟನ್ನು ಮಾತ್ರ, ಎರಡು ಅಗ್ನಿ ತತ್ವಗಳು. ಈ ಅಗ್ನಿ ತತ್ವಗಳನ್ನು ಕಂಪ್ಲೀಟಾಗಿ ಈ ಮುದ್ರೆಯನ್ನು ಮಾಡ್ತಾ ತಮಗೆ ಬಂದಿರತಕ್ಕಂಥ ಅನುಭವಗಳನ್ನು ತಿಳಿಸ್ತಾ ಬನ್ನಿ.